ರಾಜ್ಯದ ಹಲವೆಡೆ ಮಳೆಯ ಅಬ್ಬರ ಇರುವಂತದ್ದು, ಜೋರಾಗಿ ಮಳೆ ಬರ್ತಾ ಇದೆ. ಸಾಕಷ್ಟು ಕಡೆ ಅಂತೂ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು. ಇಂದು ಕೂಡ ಹಲವು ಜಿಲ್ಲೆಗಳಲ್ಲಿ ಮಳೆಯ ಅಲರ್ಟ್ ಅನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಸುರಿದಿರುವಂತದ್ದು ಮಳೆ ನಾನಾ ಕಡೆ ಅವಾಂತರವನ್ನ ಸೃಷ್ಟಿ ಮಾಡಿತ್ತು. ಮಳೆ ಬಂದಂತ ಹಿನ್ನೆಲೆಯಲ್ಲಿ ಕೆಲವು ನೀರು ಫ್ಲೋ ಆಗಲ್ವಲ್ಲ, ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದ್ರೇನೆ ಜಲಪ್ರಳಯದ ರೀತಿ ಇರುತ್ತೆ. ಅಂತರದಲ್ಲಿ ಧಾರಾಕಾರವಾಗಿ ಮಳೆ ಬಂದಂತ ಟೈಮ್ನಲ್ಲಿ ಕೇಳಬೇಕಾ ಮುಳುಗಡೆ ರೀತಿಯಲ್ಲಿ ಭಾಸವಾಗ್ತಾ ಇರುತ್ತೆ. ಬೆಂಗಳೂರನ್ನ ನೋಡಬೇಕಾದ್ರೆ ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಉತ್ತರ ಒಳನಾಡು ಜಿಲ್ಲೆಗಳಲ್ಲೂ ಕೂಡ ಮಳೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ, ಚಳಿ ವಾತಾವರಣ ಇರುವಂಥದ್ದು. ಇಂದು ರಾಜಧಾನಿಯಲ್ಲಿ ಭಾರಿ ಮಳೆ ಮುನ್ಸೂಚನೆಯನ್ನ ಕೊಡಲಾಗಿದೆ. 7ನೇ ತಾರೀಕುವರೆಗೂ ಕೂಡ ಮಳೆ ಬರುತ್ತೆ ಅನ್ನುವಂಥ ಅಲರ್ಟ್ ಅನ್ನ ಕೊಡಲಾಗಿರುವಂಥದ್ದು. ಬೆಂಗಳೂರಿಗೆ 4 ದಿನ ರಾಜ್ಯದಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ ಇರುವಂಥದ್ದು ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ಕೊಡಲಾಗಿದೆ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಮಳೆ ಬಂದು ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ತೋರಿಸ್ತಾ ಇದ್ವಿ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಧಾರಾಕಾರವಾಗಿ ನಿನ್ನೆ ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆ ಆಗಿತ್ತು. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಸಂಜೆ ಮೇಲೆ ಧಾರಾಕಾರವಾಗಿ ಮಳೆ ಸುರಿದಿತ್ತು. ಅದಾದಮೇಲೆ ಬೆಳಗಿನ ಜಾವ ಕೂಡ ಮಳೆ ಬಂದಿದ್ದು. ಬೆಳಗ್ಗೆ 4 ಗಂಟೆ 3 ಗಂಟೆ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಲ್ಲಿ ಮಳೆ ಬಂದಿದೆ. ಈ ಸಂದರ್ಭದಲ್ಲಿ ಕೆಲವೊಂದು ಕಡೆ ಮರಗಳು ಕೂಡ ಧರೆಗುರುಳಿರುವಂಥದ್ದು. ಇನ್ನು ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಜನರು ಮನೆಗೆ ಹೋಗ್ಲಿಕ್ಕೆ ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಹಲವು ಜಿಲ್ಲೆಗಳಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇರುವಂಥದ್ದು. ಇನ್ನು 4 ದಿನ ಇದೇ ರೀತಿಯಾಗಿರುತ್ತೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಹವಾಮಾನ ಇಲಾಖೆ. ಬೆಂಗಳೂರಲ್ಲಿ ಮಳೆ ಎಫೆಕ್ಟ್ ಗುಂಡಿ ಗಂಡಾಂತರ ಮತ್ತೆ ಶುರುವಾಯಿತು. 2 ದಿನದ ಮಳೆಗೆ ಬಾಯಿ ತೆರೆದಿರುವಂಥದ್ದು ರಸ್ತೆಗಳು. ಡಬಲ್ ರೋಡ್ನಲ್ಲಿ ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗುಂಡಿ ಮುಚ್ತಾ ಇದ್ದೀವಿ, ಅದೆಲ್ಲವೂ ಕೂಡ ಕಂಪ್ಲೀಟ್ ಆಯಿತು ಅಂತೆಲ್ಲ ಹೇಳ್ತಾ ಇದ್ರು. ಅದು ಎಲ್ಲಿ ಮುಚ್ಚಿದ್ರೋ ಏನೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಇನ್ನೂ ಕೂಡ ಸಾಕಷ್ಟು ಕಡೆ ಗುಂಡಿಗಳು ಹಾಗೇ ಇದ್ದಾವೆ. ಕೆಲವೊಂದು ಕಡೆ ಮಾತ್ರ ಇವ್ರು ಏನೇನು ಅಂದ್ಕೊಂಡಿದ್ರು ಕೆಲವೊಂದು ಜಾಗದಲ್ಲಿ ಅಲ್ಲಿ ಮಾತ್ರ ಮುಚ್ಚಿದ್ದಾರೆ ಬಿಟ್ರೆ ಇನ್ನು ಸಾಕಷ್ಟು ಕಡೆ ಗುಂಡಿ ಹಂಗೆ ಇದ್ದಾವೆ. ಇನ್ನು ಮಳೆ ಬಂದರೆ ಕೇಳಬೇಕಾ, ಆ ಗುಂಡಿ ತುಂಬಿದಂಥ ಸಂದರ್ಭದಲ್ಲಿ ರೋಡ್ ಯಾವುದು ಗುಂಡಿ ಯಾವುದು ಅಂತ ಗೊತ್ತಾಗಲ್ಲ ಅಂಥ ಪರಿಸ್ಥಿತಿ ಇದೆ. ವಾಹನ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು. ಅದು 2 ವೀಲರ್ನಂತೂ ಹೋಗುವಂಥ ಸಂದರ್ಭದಲ್ಲಿ ಎಲ್ಲಿ ಗಾಡಿ ಇಳಿಸ್ಬೇಕು ಎಲ್ಲಿ ಗಾಡಿಲಿ ಹೋಗಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ. ಗುಂಡಿಗಳಲ್ಲಿ ನಿಂತಿರುವಂಥ ಮಳೆಯ ನೀರು ಗುಂಡಿಗಳು ಗೊತ್ತಾಗದೆ ವಾಹನ ಸವಾರರು ಪರದಾಟವನ್ನ ಮಾಡ್ತಿದ್ದಾರೆ. BBMP ಜಲಮಂಡಳಿ ವಿರುದ್ಧ ಜನರು ಹಿಡಿ ಶಾಪವನ್ನ ಹಾಕ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬ್ರ್ಯಾಂಡು ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಬ್ಯಾಡ್ ಬೆಂಗಳೂರು ಮಾಡಿರ್ತಾ ಇದ್ದಾರೆ ಇವರು ಅಂತ. ಯಾಕೆಂದ್ರೆ ಅಟ್ಲೀಸ್ಟ್ ಮೂಲ ಸೌಕರ್ಯ ಕೊಡಕ್ಕೆ ಯೋಗ್ಯತೆ ಇಲ್ವಾ ಇವ್ರಿಗೆ ಅನ್ನುವಂಥ ಪ್ರಶ್ನೆಗಳನ್ನ ಜನಸಾಮಾನ್ಯರು ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಕಾಮಧೇನು ಹಸು ರೀತಿಯಲ್ಲಿ ಹಾಲೆಲ್ಲ ಕರ್ಕೊಂಡ್ಬಿಡ್ತಾರೆ ಇಲ್ಲಿರುವಂಥ ದುಡ್ಡು. ಆದರೆ ಇಲ್ಲಿರುವಂಥ ಜನರಿಗೆ ಮಾತ್ರ ಸರಿಯಾದಂಥ ಮೂಲ ಸೌಕರ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಅನ್ನುವಂಥ ಅಸಮಾಧಾನ ಆಕ್ರೋಶ ಅಂತೂ ಮುಂದುವರಿತಾನೆ ಇದೆ. ಆ ರೋಡ್ಗಳು ಹೆಂಗಿದಾವೆ ಅಂತ ತೋರಿಸ್ತಾ ಇದೀವಿ ನಿಮಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲಿ ಉತ್ತಮವಾದಂತ ಮಳೆ ಆಗ್ತಾ ಇದೆ. ನಿನ್ನೆ ರಾತ್ರಿ ಸುರಿದಂತ ಮಳೆ ಕಾರಣಕ್ಕಾಗಿ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನುಗ್ಗೋದು ಸಹಜ. ಆದ್ರೆ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ, ಯಾಕಂದ್ರೆ BBMP ದೊಡ್ಡದಾಗಿ ಹೇಳ್ತಾ ಇದೆ ಡೆಡ್ ಲೈನ್ ಒಳಗಡೆ ಎಲ್ಲ ಪಾಟ್ ಹೋಲ್ಗಳು ಅಂದ್ರೆ ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದೇವೆ ಅಂತ ಹೇಳಿ. ವಾಸ್ತವ ನೋಡ್ತಾ ಹೋದ್ರೆ BBMPಯ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿರುವಂತ ರಸ್ತೆ ಇದು ಡಬಲ್ ರೋಡ್ ಕಡೆಗೆ ಹೋಗುವಂತ ರಸ್ತೆ. ಮಿಷನ್ ರೋಡ್ ಇಂದ ಡಬಲ್ ರೋಡ್ ಕಡೆಗೆ ಹೋಗುವಂತ ರಸ್ತೆಯಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ಇರೋದು. ಇಂಥ ರೋಡಲ್ಲಿ ವೆಹಿಕಲ್ಗಳು ಹೋದ್ರೆ ಇದೇ ರೀತಿಯಾದಂತ ಪರಿಸ್ಥಿತಿ ಇರೋದು. ವೆಹಿಕಲ್ಗಳನ್ನು ಕೂಡ ದಬ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಪಾಟ್ ಹೋಲ್ಗಳು ಇಲ್ಲಿದಾವೆ. ಮತ್ತು ಈ ಹಿಂದೆ ಕಳೆದ 3 ತಿಂಗಳ ಹಿಂದೆ ಇಲ್ಲಿ ಜಲಮಂಡಳಿ ಪೈಪ್ಲೈನ್ ಕಾಮಗಾರಿನೂ ಕೂಡ ಮಾಡಿತ್ತು. ರಸ್ತೆಯ ಮಧ್ಯೆನೆ ದೊಡ್ಡದಾದಂತ ರಸ್ತೆ ಗುಂಡಿಗಳು ಕೂಡ ಇದಾವೆ. ಇನ್ನು 2 ವೀಲರ್ನರಂತೂ ಇಲ್ಲಿ ಹೋಗ್ಲಿಕ್ಕೂ ಕೂಡ ಆಗೋದಿಲ್ಲ. BBMP ಹೇಳ್ತಾ ಇರೋದು ಡೆಡ್ ಲೈನ್ ಒಳಗಡೆ ಎಲ್ಲ ಪಾಟ್ ಹೋಲ್ಗಳನ್ನ ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. BBMPಯ ಕೇಂದ್ರ ಕಚೇರಿಯಿಂದ ನಿಮಗೆ 500 ಮೀಟರ್ ಕೂಡ ಇಲ್ಲ. ಈ ರಸ್ತೆಯ ಪರಿಸ್ಥಿತಿ ನೋಡ್ತಾ ಹೋದ್ರೆ ನಿಮಗೆ ಒಂದ್ ಕಡೆಗಲ್ಲ, ಈ ರಸ್ತೆಯುದ್ದಕ್ಕೂ ಕೂಡ ನಿಮಗೆ 2 ವೀಲರ್ಸ್ ನೋಡಿಗೋ ರಸ್ತೆ ಮಧ್ಯದಲ್ಲಿ ಅವರು ಟ್ರಾವೆಲ್ ಮಾಡ್ಲಿಕ್ಕೂ ಆಗೋದಿಲ್ಲ, ಹೋಗಕ್ಕೂ ಆಗೋದಿಲ್ಲ. ಇದರಿಂದ ಏನಾಗ್ತದೆ, ಆ ರಸ್ತೆ ಅಪಘಾತಗಳು ಹೆಚ್ಚಾಗುವಂತ ಸಾಧ್ಯತೆನೇ ಹೆಚ್ಚಿರೋದು. ಇದು ವಾಸ್ತವ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಆದ್ರೆ ಬ್ರ್ಯಾಂಡ್ ಬೆಂಗಳೂರಲ್ಲ, ವಾಸ್ತವವಾಗಿ ಇದು ಬ್ಯಾಂಡ್ ಬೆಂಗಳೂರು. ಅಂದ್ರೆ ಬರೀ ಬಾಜಾ ಭಜಂತ್ರಿ ಮಾಡ್ಲಿಕ್ಕೆ ಇರುವಂತ ಬೆಂಗಳೂರು ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ
ಶರಣು ಹಂಪಿ, ನ್ಯೂಸ್ 18. ಇನ್ನು ಬೆಂಗಳೂರಿನಲ್ಲಿ ಮಳೆಯ ಅವಾಂತರ. ಜಯನಗರದಲ್ಲಿ ಹಲವೆಡೆ ಮರಗಳು ಧರೆಗೆ ಉರುಳಿರುವಂಥದ್ದು. ಮರ ಟೊಂಗೆಗಳು ನೆಲಕ್ಕೆ ತೆರವು ಕಾರ್ಯವನ್ನ ಮಾಡಲಾಗ್ತದೆ. ಜಯನಗರ 4th ಬ್ಲಾಕ್ ಅಲ್ಲಿ ನಡೆದಿರುವಂಥ ಘಟನೆ ಇದು. ಸಾಕಷ್ಟು ಕಡೆ ಈ ರೀತಿಯ ಆಗ್ತಾ ಇದೆ. ಕೆಲವೊಂದು ವಿಚಾರಗಳು ಗೊತ್ತಾಗುತ್ತೆ, ಅದನ್ನು ತೋರಿಸ್ತಾ ಇದೆ ನಿಮಗೆ. ಜಯನಗರದಲ್ಲಿ ಹಲವೆಡೆ ಮರಗಳು ಧರೆಗೆ ಉರುಳಿರುವಂಥದ್ದು. ಒನ್ ಆಫ್ ದಿ ಓಲ್ಡೆಸ್ಟ್ ಲೇಔಟು ಜಯನಗರ. ಅಲ್ಲಿ ತುಂಬ ಹಳೆಯ ಮರಗಳು ಕೂಡ ಇರುವಂಥದ್ದು. ಈ ಸಂದರ್ಭದಲ್ಲಿ ಕೆಲವೊಂದು ಮರಗಳು ಧರೆಗುರುಳಿದ್ದಾವೆ, ಟೊಂಗೆಗಳು ಬಿದ್ದಿರುವಂಥದ್ದು. ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅದನ್ನು ತೆರವು ಮಾಡುವಂಥ ಕೆಲಸವನ್ನು BBMPಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಇದು ಜಯನಗರದ ಪರಿಸ್ಥಿತಿ. ನಿನ್ನೆ ಜಯನಗರ ಸೇರಿದಂತೆ ಬೆಂಗಳೂರಿನ ಅರ್ಧ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಬಂದಿತ್ತು. ರಾತ್ರಿ ಇಡೀ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಆಗಿರುವಂಥ ಎಫೆಕ್ಟ್ ಇದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.